ನಮಸ್ಕಾರ ಸ್ನೇಹಿತರೆ. ಮನಸ್ಸಿನ ನೋವನ್ನ ಬೇರೆಯವರ ಹತ್ರ ಹಂಚಿಕೊಂಡ್ರೆ ಹೇಳಿದ್ರೆ ಮನಸ್ಸಿಗೆ ಸಮಾಧಾನವಾಗುತ್ತೆ ಅಂತ ದೊಡ್ಡವರು ಹೇಳ್ತಾರೆ. ಯಾರ ಹತ್ರ ಹೇಳೋದು ಯಾರ ಹತ್ರ ಬಿಡೋದು ಅಂತ ಗೊಂದಲದಲ್ಲಿ ಒದ್ದಾಡ್ತಾ ಇರ್ತೇವೆ. ಇನ್ನು ಕೆಲವೊಬ್ರು ನಮ್ಮ ಬಾಯಾರೆ ನಮ್ಮ ವಿಷಯವನ್ನ ಅವ್ರು ಕೇಳಿಕೊಂಡು ನಮಗೆ ಗೊತ್ತಿಲ್ಲದ ಹಾಗೆ ನಮ್ಮ ಮಾನ ಮರ್ಯಾದೆಯನ್ನ ಹರಾಜ್ ಹಾಕ್ತಾ ಇರ್ತಾರೆ. ಸೈಲೆಂಟ್ ಆಗಿ ನಮಗೆ ಹಳ್ಳ ತೋಡ್ತಾ ಇರ್ತಾರೆ. ಹೀಗಿರುವಾಗ ಯಾರು ನಂಬಬೇಕು ಯಾರನ್ನು ಬಿಡಬೇಕು ಒಂದು ಅರ್ಥನೇ ಆಗೋದಿಲ್ಲ. ಸ್ನೇಹಿತರೆ, ನಮ್ಮ ಮನಸ್ಸಿನ ನೋವು ನಮ್ಮ ಕಷ್ಟಗಳು ಏನೇ ಇರಲಿ ಅದನ್ನ ನಾವೇ ನಮ್ಮ ಎದೆಯೊಳಗಿಟ್ಟುಕೊಂಡು ಅವನ್ನೆಲ್ಲ ಧೈರ್ಯವಾಗಿ ಎದುರಿಸುತ್ತಾ ಮುಂದೆ ಸಾಗೋದೇ ನಿಜವಾದ ಜೀವನ. ಅಪ್ಪಿತಪ್ಪಿ ಯಾರ ಹತ್ರ ಹೇಳಿದ್ರೆ ನಾವೇ ಹಗ್ಗ ಕೊಟ್ಟು ನಮ್ಮ ಕೈಯನ್ನೇ ಕಟ್ಟಿಸ್ಕೊಂಡಂಗಾಗುತ್ತೆ ಅಲ್ವಾ ಸ್ನೇಹಿತರೆ? ನಮಸ್ಕಾರ ಸ್ನೇಹಿತರೆ. ಮನಸ್ಸಿನ ನೋವನ್ನ ಬೇರೆಯವರ ಹತ್ರ ಹಂಚಿಕೊಂಡ್ರೆ ಹೇಳಿದ್ರೆ ಮನಸ್ಸಿಗೆ ಸಮಾಧಾನವಾಗುತ್ತೆ ಅಂತ ದೊಡ್ಡವರು ಹೇಳ್ತಾರೆ. ಯಾರ ಹತ್ರ ಹೇಳೋದು ಯಾರ ಹತ್ರ ಬಿಡೋದು ಅಂತ ಗೊಂದಲದಲ್ಲಿ ಒದ್ದಾಡ್ತಾ ಇರ್ತೇವೆ. ಇನ್ನು ಕೆಲವೊಬ್ರು ನಮ್ಮ ಬಾಯಾರೆ ನಮ್ಮ ವಿಷಯವನ್ನ ಅವ್ರು ಕೇಳಿಕೊಂಡು ನಮಗೆ ಗೊತ್ತಿಲ್ಲದ ಹಾಗೆ ನಮ್ಮ ಮಾನ ಮರ್ಯಾದೆಯನ್ನ ಹರಾಜ್ ಹಾಕ್ತಾ ಇರ್ತಾರೆ. ಸೈಲೆಂಟ್ ಆಗಿ ನಮಗೆ ಹಳ್ಳ ತೋಡ್ತಾ ಇರ್ತಾರೆ. ಹೀಗಿರುವಾಗ ಯಾರು ನಂಬಬೇಕು ಯಾರನ್ನು ಬಿಡಬೇಕು ಒಂದು ಅರ್ಥನೇ ಆಗೋದಿಲ್ಲ. ಸ್ನೇಹಿತರೆ, ನಮ್ಮ ಮನಸ್ಸಿನ ನೋವು ನಮ್ಮ ಕಷ್ಟಗಳು ಏನೇ ಇರಲಿ ಅದನ್ನ ನಾವೇ ನಮ್ಮ ಎದೆಯೊಳಗಿಟ್ಟುಕೊಂಡು ಅವನ್ನೆಲ್ಲ ಧೈರ್ಯವಾಗಿ ಎದುರಿಸುತ್ತಾ ಮುಂದೆ ಸಾಗೋದೇ ನಿಜವಾದ ಜೀವನ. ಅಪ್ಪಿತಪ್ಪಿ ಯಾರ ಹತ್ರ ಹೇಳಿದ್ರೆ ನಾವೇ ಹಗ್ಗ ಕೊಟ್ಟು ನಮ್ಮ ಕೈಯನ್ನೇ ಕಟ್ಟಿಸ್ಕೊಂಡಂಗಾಗುತ್ತೆ ಅಲ್ವಾ ಸ್ನೇಹಿತರೆ?